ಸಾಮಾನ್ಯವಾಗಿ ಮಹಿಳೆಯರಿಗೆ ಬರುವ ಅನುಮಾನವೇನೆಂದರೆ ಶುಕ್ರವಾರದಂದು ಮನೆ ಗುಡಿಸಬಹುದೇ ಅಥವಾ ಒರೆಸಬಹುದೇ? ಮನೆ ಗುಡಿಸಿದರೆ ಅಥವಾ ಒರೆಸಿದರೆ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತಾರಾ? ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಬೇಕೆಂದರೆ ಯಾವ ರೀತಿಯಾದ ನಿಯಮಗಳನ್ನು ಪಾಲಿಸಬೇಕು? ಶುಕ್ರವಾರ ಮನೆ ಒರೆಸಬಾರದೆಂದು ಏತಕ್ಕಾಗಿ ಹೇಳುತ್ತಾರೆ? ಈ ಎಲ್ಲ ಅನುಮಾನಗಳನ್ನು ಈ ವಿಡಿಯೋ ಮೂಲಕ ಬಗೆಹರಿಸುತ್ತೇನೆ. ಮನೆಗೆ ಮಡದಿಯೇ ಮಹಾಲಕ್ಷ್ಮಿ ಸ್ವರೂಪ. ಹಾಗಿರುವಾಗ ಅಂತಹ ಲಕ್ಷ್ಮೀ ಸ್ವರೂಪವಾದ ಹೆಣ್ಣು ಶುಕ್ರವಾರದಂದು ಮನೆ ಗುಡಿಸಬಹುದಾ ಅಥವಾ ಒರೆಸಬಹುದಾ ಎಂಬ ಸಂದೇಹಗಳು ಬಹಳ ಜನರಲ್ಲಿದೆ. ಅಷ್ಟಕ್ಕೂ ಲಕ್ಷ್ಮೀ ಕಟಾಕ್ಷ ಗಳಿಸಬೇಕೆಂದರೆ ಎಂತಹ ಗುಣಗಳನ್ನು ಹೊಂದಿರಬೇಕೆಂದು ಮೊದಲು ನಾವು ತಿಳಿಯಬೇಕು. ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಪ್ರತಿಯೊಬ್ಬರೂ ಎದುರು ನೋಡುತ್ತಾರೆ. ಲಕ್ಷ್ಮೀ ದೇವಿ ಮನೆಯೊಳಗಿದ್ದರೆ ತಾನೇ ಆ ಮನೆಯೊಳಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಸುಖ ಸಂತೋಷದಿಂದ ಜೀವಿಸಬಹುದು. ಅದೇ ಕಾರಣದಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಬಹಳ ಜನರು ವಿಧ ವಿಧವಾದ ಪದ್ಧತಿಯಲ್ಲಿ ಪೂಜೆಗಳನ್ನು ಮಾಡುತ್ತಿರುತ್ತಾರೆ. ಇನ್ನು ಶುಕ್ರವಾರ ಬಂದರೆ ಸಾಕು, ಮನೆಯೆಲ್ಲ ಸ್ವಚ್ಛಗೊಳಿಸಿ ಸುಂದರವಾಗಿ ಅಲಂಕರಿಸುತ್ತಾರೆ. ಸಾಧಾರಣವಾಗಿ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು ಹೊಸಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕರಿಸುತ್ತಾರೆ. ಹಾಗೆಯೇ ದೇವರ ಕೋಣೆಯಲ್ಲಿ ಹೂವು ಹಣ್ಣುಗಳನ್ನಿಟ್ಟು ಒಳ್ಳೆಯ ಪೂಜೆ ಕೂಡ ಮಾಡುತ್ತಾರೆ. ಮಂತ್ರಗಳು ಶ್ಲೋಕಗಳನ್ನು ಪಠಿಸುತ್ತಾರೆ. ಇಂತಹ ಎಷ್ಟೋ ನಿಯಮಗಳೊಂದಿಗೆ ಕೆಲವರು ಶುಕ್ರವಾರದಂದು ಇತರರಿಗೆ ಒಂದು ನಯಾ ಪೈಸೆ ಕೂಡ ದಾನ ಮಾಡುವುದಿಲ್ಲ. ದಾನ ಮಾಡಿದರೆ ಲಕ್ಷ್ಮಿ ಹೊರಟು ಹೋಗುತ್ತಾಳೆ ಎಂಬ ನಂಬಿಕೆಯವರದು. ಶುಕ್ರವಾರ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾದ ದಿನವಾದ್ದರಿಂದ ಆ ದಿನದಂದು ಬಹಳ ಜನ ಎಷ್ಟೆಷ್ಟೋ ನಿಯಮಗಳನ್ನು ಪಾಲಿಸುತ್ತಾರೆ. ಆದರೆ ಲಕ್ಷ್ಮೀ ದೇವಿ ಎಲ್ಲಿ ನಿವಾಸವಿರುತ್ತಾಳೆ, ಎಂತಹ ಪ್ರಾಂತ್ಯಗಳಲ್ಲಿ ನಿವಾಸವಿರುವುದಿಲ್ಲ ಎಂಬ ವಿಷಯವನ್ನು ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ವಿವರಿಸಿದ್ದಾರೆ. ಅದೇನೆಂದು ಈಗ ನಾವು ಕೂಡ ತಿಳಿಯೋಣ. ದೇವರ ಭಕ್ತರ ಮೇಲೆ ಕೋಪ ಪ್ರದರ್ಶಿಸುವವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಶಂಖದ ಶಬ್ದ ಕೇಳಿಸದವರ ಮನೆಯೊಳಗೂ ಕೂಡ ಲಕ್ಷ್ಮಿ ನೆಲೆಸುವುದಿಲ್ಲ. ಪ್ರತಿ ಮನೆಯೊಳಗೂ ತುಳಸಿ ಗಿಡ ಇರಬೇಕೆಂಬುದು ಎಂದಿನಿಂದಲೂ ಬರುತ್ತಿರುವ ಆಚಾರ. ಹಾಗಾಗಿ ತುಳಸಿ ಗಿಡವನ್ನು ಪೂಜಿಸದವರ ಮನೆಯೊಳಗೂ ಲಕ್ಷ್ಮೀ ದೇವಿ ನಿವಾಸವಿರುವುದಿಲ್ಲ. ಅತಿಥಿಗಳಿಗೆ ಊಟ ಕೊಡದ ಮನೆಯೊಳಗೆ ಲಕ್ಷ್ಮೀ ದೇವಿ ನಿವಾಸವಿರುವುದಿಲ್ಲ. ಮನೆ ಕಲಕಲನೆ ಇರದ ಕಡೆ, ಅಂದರೆ ಪೂಜೆ ಪುರಸ್ಕಾರವಿಲ್ಲದೆ ಯಾವಾಗಲೂ ನಮಗೆ ಏನೂ ಇಲ್ಲ ಎಂದು ಕೊರಗುತ್ತಿರುವವರ ಮನೆಯೊಳಗೂ ಸಹ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಮನೆಗೆ ದೀಪವಾದ ಮಹಿಳೆ ಯಾವಾಗಲೂ ಮನೆಯೊಳಗೆ ಕಣ್ಣೀರು ಹಾಕುತ್ತಿದ್ದರೂ ಕೊರಗುತ್ತಿದ್ದರೂ ಕೂಡ ಆ ಮನೆಯೊಳಗೆ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ. ಮರಗಳನ್ನು ಕಡಿಯುವವರ ಮನೆಯೊಳಗೂ ಲಕ್ಷ್ಮಿ ಬರುವುದಿಲ್ಲ. ಸೂರ್ಯ ಉದಯಿಸುವಾಗ ಹಾಗೂ ಅಸ್ತಮಿಸುವಾಗ ಆಹಾರ ಸೇವಿಸುವವರ ಮನೆಯೊಳಗೂ ಲಕ್ಷ್ಮಿ ಬರುವುದಿಲ್ಲ. ಕಾಲು ತೊಳೆದ ನಂತರ ಪಾದಗಳನ್ನು ಹೊರೆಸದೆ ನಿದ್ರಿಸುವವರ ಮನೆಯೊಳಗೂ ಲಕ್ಷ್ಮಿ ಬರುವುದಿಲ್ಲ. ತುಳಸಿ ಗಿಡವನ್ನು ಪೂಜಿಸುವವರ ಮನೆಯೊಳಗೆ ಹಾಗೂ ಶಂಖದ ಶಬ್ದ ಕೇಳಿಸುವವರ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಕರುಣೆ ಕಟಾಕ್ಷ ಸದಾ ಕಾಲ ಇರುತ್ತದೆ. ಅಂತಹವರ ಮನೆಯೊಳಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆಂದು ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಹೇಳಿದ್ದಾರೆ. ಆದರೆ ಮನೆಯ ಮಡದಿಯೂ ಸಹ ಲಕ್ಷ್ಮೀ ದೇವಿಗೆ ಸಮಾನ. ಹಾಗಿರುವಾಗ ಶುಕ್ರವಾರದಂದು ಹೆಣ್ಣು ಮನೆ ಗುಡಿಸುತ್ತಾ ಹೊರೆಸುತ್ತಿದ್ದರೆ ಲಕ್ಷ್ಮೀ ಆರಾಧನೆಗೆ ಸಮಯ ಸಾಕಾಗುವುದಿಲ್ಲ. ಹಾಗೆಯೇ ಶುಕ್ರವಾರದಂದು ಹೆಣ್ಣು ಮನೆ ಗುಡಿಸಿದರೂ ಹೊರೆಸಿದರೂ ಆಕೆಗೆ ಒತ್ತಡ ಜಾಸ್ತಿಯಾಗುತ್ತದೆ. ಹಾಗೆಯೇ ಲಕ್ಷ್ಮಿ ನಮ್ಮ ಮನೆಯೊಳಗೆ ಯಾವ ಸಮಯದಲ್ಲಿ ಪ್ರವೇಶಿಸುತ್ತಾರೆಂಬುದು ನಮಗೆ ಕಾಣಿಸುವುದಿಲ್ಲ. ಒಂದು ವೇಳೆ ಲಕ್ಷ್ಮಿ ಮನೆಯೊಳಗೆ ಕಾಲಿಡುತ್ತಿರುವ ಸಮಯದಲ್ಲಿ ಮನೆಯ ಹೆಣ್ಣು ಕಸ ಗುಡಿಸುತ್ತಿದ್ದರೂ ಮನೆ ಒರೆಸುತ್ತಿದ್ದರೂ ಲಕ್ಷ್ಮಿ ಮನೆಯೊಳಗೆ ಹೆಜ್ಜೆ ಇಡದೆ ಹಾಗೆಯೇ ಹಿಂದಕ್ಕೆ ಹೊರಟು ಹೋಗುತ್ತಾರೆ. ಆದ್ದರಿಂದಲೇ ಹಿರಿಯರು ಪಂಡಿತರು ಶುಕ್ರವಾರದಂದು ಮನೆ ಗುಡಿಸಬಾರದು, ಹೊರೆಸಬಾರದು ಎಂದು ಹೇಳುತ್ತಾರೆ. ನೀವು ಸಾಧ್ಯವಾದಷ್ಟು ಎಲ್ಲಾ ಕೆಲಸಗಳನ್ನು ಗುರುವಾರ ರಾತ್ರಿಯೊಳಗೆ ಮುಗಿಸಿಕೊಳ್ಳಿ. ಶುಕ್ರವಾರ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಪುರಸ್ಕಾರಗಳನ್ನು ಆಚರಿಸಿ. ಶುಕ್ರವಾರ ಸಂಜೆಯೂ ಸಹ ಮನೆ ಗುಡಿಸಬಾರದು, ಒರೆಸಬಾರದು, ನೆನಪಿಡಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಇನ್ನೂ ಈ ರೀತಿಯಾದ ಆಸಕ್ತಿಕರ ಕುತೂಹಲಕಾರಿ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.